ನಮಸ್ಕಾರ. ವೆನಿಜುವೆಲಾ ದಕ್ಷಿಣ ಅಮೇರಿಕಾ ಖಂಡದ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗಿತ್ತು. ತೈಲ ಸಂಪನ್ಮೂಲ ಜಾಸ್ತಿ ಇತ್ತು. ವೆನಿಜುವೆಲಾ ಅದು ವಿಶ್ವ ಸುಂದರಿಯರು ಕೂಡ ಬಹಳ ಪಾಪ್ಯುಲರ್ ಆಗಿರ್ತಾರೆ. ಅದರದ್ದು GDP ಸ್ಟ್ರಾಂಗ್ ಇತ್ತು ಆ್ಯಂಡ್ ತೈಲ ಸಂಪನ್ಮೂಲ ಬಹಳ ಆಗಿತ್ತು. ಆದರೆ ಹ್ಯೂಗೋ ಶಾವೇಜ್ ಅಂತ ಹೇಳಿ ಒಬ್ಬನು ರಾಷ್ಟ್ರಪತಿ ಆಗ್ತಾನೆ. ಅವನಿಗೊಂದು ಭ್ರಮೆ ಇರ್ತದೆ, ಏನಂದರೆ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಸರಕುಗಳು ಕೊಡಬೇಕು, ಜೊತೆಗೆ ಸಾಧ್ಯ ಆದರೆ ಉಚಿತ ಕೊಡಬೇಕು, ಆ್ಯಂಡ್ ಜನಸಾಮಾನ್ಯರಿಗೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಬೇಕು ಅನ್ನೋ ಹೀಗೆಲ್ಲ ಭ್ರಮೆ ಇರ್ತದೆ. ಆ್ಯಂಡ್ ಈ ಭ್ರಮೆದಾಗೆ ಬದುಕ್ತಿರ್ತಾನೆ. ಆ್ಯಂಡ್ ಒಂದು ಅಂತ್ಯ ಕಾಲದಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಇರ್ತಾನೆ, ಅವನ ಅಭಿಮಾನಿ ಇರ್ತಾನೆ, ನಿಕೋಲಸ್ ಮದುರೋ ಅಂತ ಹೇಳಿ. ಅವನಿಗೆ ರಾಷ್ಟ್ರಪತಿಯಾಗಿ ಸೆಲೆಕ್ಟ್ ಮಾಡ್ತಾನೆ. ಈ ನಿಕೋಲಸ್ ಮದುರೋ ಕೂಡ ಅವರ ಗುರುವಿನಂತೆ ಅದೇ ಪಥದಲ್ಲಿ ಫಾಲೋ ಮಾಡ್ತಾನೆ. ಕೆಲವೇ ವರ್ಷಗಳಲ್ಲಿ ವೆನೆಜುವೆಲಾ ದಿವಾಳಿ ಆಗುತ್ತದೆ. ಜನರಲ್ಲಿ ದಂಗೆ ಏಳಿಕೆ ಶುರು ಮಾಡ್ತಾರೆ. ಜನವರಿ 3, 2026ರಂದು ಹೇಗೆ ಒಂದು ಕೋಳಿ ಮರಿಯನ್ನು ಹದ್ದುಗಳು ಎತ್ಕೊಂಡು ಹೋಗ್ತಾವೋ, ಅಮೆರಿಕದ ಸೈನ್ಯದವರು ಬಂದು ಅವನದೇ ಅರಮನೆಯಲ್ಲಿ ಮದುರೋಗೆ ಎತ್ಕೊಂಡು ಹೋಗ್ತಾರೆ. ನೆನ್ಪಿಟ್ಕೊಳ್ರಿ, ಯಾವುದು ಉಚಿತ, ಯಾವುದು ಫ್ರೀಯಾಗಿ ಸಿಗ್ತದೆ ಅನ್ನೋದು ಸಿಗ್ತದೆಯೋ ಅದಕ್ಕೆ ಮುಂದೊಂದು ದಿವಸ ಬೆಲೆ ಕಟ್ಟಲೇಬೇಕು. ಅದು ವೆನೆಜುವೆಲಾ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಯೋಚನೆ ಮಾಡಿ ನೋಡ್ರಿ. ಜೈ ಶ್ರೀಕೃಷ್ಣ.